ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಸಾಮಾನ್ಯವಾಗಿ ನಮ್ಮ ಊರಲ್ಲಾಗಿರಲಿ ಅಥವಾ ಯಾವುದಾದ್ರೊಂದು ಸಿಟಿಯಲ್ಲಿ ಯಾವುದೇ ಆಕ್ರಮಣಕಾರಿಯಾಗಿರುವಂಥ ಪ್ರಾಣಿಗಳು, ಉದಾಹರಣೆಗೆ ಕರಡಿ, ಚಿರತೆ, ಹುಲಿ, ಆನೆ ಇಂಥ ಪ್ರಾಣಿಗಳು ಕಂಡು ಬಂದರೆ ಮೊದಲು ಭಯಭೀತರಾಗಿ ನಾವೆಲ್ಲ ಏನು ಮಾಡ್ತೀವಿ? ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ನೀಡ್ತೀವಿ. ಅವರು ಬರ್ತಾರೆ, ಆ ಪ್ರಾಣಿಯನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ. ಸಿಕ್ಕಿದ್ರೆ ಸೆರೆ ಹಿಡಿತಾರೆ, ಇಲ್ಲ ಅಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ಬಿಡ್ತಾರೆ. ಬಟ್ ಅವರಿಗೆ ಅದ್ರ ಬಗ್ಗೆ ಟೆನ್ಷನ್ ಇರೋದಿಲ್ಲ. ಒಂದು ಆಕ್ರಮಣಕಾರಿ ಆ ಸಿಟಿಯಲ್ಲಿ ಪತ್ತೆಯಾಗಿದೆ, ಅದನ್ನು ಸೆರೆ ಹಿಡಿಬೇಕು ಅಥವಾ ಅದು ಎಲ್ಲಿ ಹೋಗಿದೆ ಅಂತ ಟ್ರ್ಯಾಕ್ ಮಾಡಬೇಕು, ಅದ್ರ ಬಗ್ಗೆ ಅವ್ರ ಗಮನ ಹರಿಸೋದೇ ಇಲ್ಲ. ಇನ್ ಕೇಸ್ ಆ ಪ್ರಾಣಿ ಸಿಕ್ಕಿಲ್ಲ ಅಂತಂದ್ರೆ ನಾನು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋತಿ ವಾಪಸ್ ಹೋಗ್ಬಿಡ್ತಾರೆ. ಹೀಗಿರುವಾಗ ನಾವು ಆ ಪ್ರಾಣಿಗಳನ್ನ ದೂರುವುದು ಅಥವಾ ನಮ್ಮ ವ್ಯವಸ್ಥೆಯನ್ನು ದೂರುವುದು ಒಂದು ಕೂಡ ಗೊತ್ತಾಗದೆ ಜನರು ಸುಮ್ಮನಾಗ್ಬಿಡ್ತಾರೆ. ಇನ್ನು ಈ ಮಡಿಕೇರಿ ಅಥವಾ ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಆನೆಗಳ ದಾಳಿ ಇರುತ್ತೆ. ಆದರೆ ಜನರ ರಕ್ಷಣೆಗೆ ಸರ್ಕಾರ ಆಗಲಿ ಇಲಾಖೆ ಆಗಲಿ ಆದ್ಯತೆಯನ್ನು ಕೊಡ್ತಿಲ್ಲ. ಜೊತೆಗೆ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದೆ. ಆನೆಗಳ ತುಡಿತಕ್ಕೆ ಮಹಿಳೆ, ಪುರುಷರು ಎಲ್ಲರೂ ಕೂಡ ಬಲಿಯಾಗ್ತಿದ್ದಾರೆ. ಇನ್ನು ಈ ಮೈಸೂರು, ಚಾಮರಾಜನಗರದ ಭಾಗದಲ್ಲಂತೂ ಕೇಳೋದೇ ಬೇಡ. ಯಾಕಂದ್ರೆ ಆ ಭಾಗದಲ್ಲಿ ತಿಂಗಳಿಗೆ ಒಂದರಂತೆ ಚಿರತೆ, ಹುಲಿ ದಾಳಿಗೆ ರೈತರು ಸಾವನ್ನಪ್ತಿದ್ದಾರೆ, ದನಕರುಗಳು ಸಾವನ್ನಪ್ತಿವೆ. ಮನುಷ್ಯನ ಪ್ರಾಣಕ್ಕೇನು ಬೆಲೆ ಇಲ್ಲದಂತೆ ಸರ್ಕಾರ, ಇಲಾಖೆಯವರು ಇದ್ದಾರೆ. ಈ ವಿಚಾರ ನಾನು ಯಾಕೆ ಹೇಳ್ತಾ ಹೋಗ್ತೀನಿ ಅಂತಂದ್ರೆ, ಈ ವಿಚಾರವನ್ನ ಹಿಡ್ಕೊಂಡು ಒಂದು ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯೂಸ್ 18 ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೊಂದು ವಿಚಾರ ಇದೆ. ಇಲ್ಲೊಂದು ಕಡೆ ಒಂದು ಕರಡಿ ಪ್ರತ್ಯಕ್ಷ ಆಗಿದ್ದಕ್ಕೆ ಸುತ್ತೂರಿನ 94 ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ ಅಲ್ಲಿನ ಸರ್ಕಾರ. ಇಲ್ಲಿ ಒಂದು ಭಾಗದಲ್ಲಿ ಹುಲಿ, ಚಿರತೆ ಕಂಡ್ರೆ ಸಾಕು, ಅರಣ್ಯ ಇಲಾಖೆಯವರು ಬರ್ತಾರೆ, ಬೋನ್ ಇಡ್ತಾರೆ. 4 ರಿಂದ 5 ದಿನ ಅಲ್ಲೇ ಬೋನ್ ಇರುತ್ತೆ. ಅದರೊಳಗಡೆ ಯಾವ ಪ್ರಾಣಿಯೂ ಬಿದ್ದಿರಲ್ಲ. ಅದಾದ್ಮೇಲೆ ಬೋನನ್ನು ವಾಪಸ್ ಇಟ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಈ ಭಾಗದಲ್ಲಿ ಬರೋಬ್ಬರಿ 94 ಶಾಲೆಗಳಿಗೆ, ಆಸುಪಾಸಿನ ಪ್ರದೇಶದಲ್ಲಿರುವಂತಹ ಶಾಲೆಗಳಿಗೆ ಸರ್ಕಾರ ರಜೆಯನ್ನು ಘೋಷಣೆ ಮಾಡಿದೆ. ಇಲ್ಲಿ ಸರ್ಕಾರ ರಜೆ ಕೊಟ್ಟಿರೋದು ಮಾತಲ್ಲ, ಬದಲಾಗಿ ಇಲ್ಲಿ ಸರ್ಕಾರ ಏನಿದೆ, ಜನರ ಜೀವಕ್ಕೆ ಕೊಡುವಂತಹ ಬೆಲೆಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ಘಟನೆ ಆಗಿರುವಂಥದ್ದು ಎಲ್ಲಿ? ಆ 94 ಶಾಲೆಗೆ ರಜೆ ಕೊಟ್ಟಿರುವಂತಹ ಸರ್ಕಾರ ಆದ್ರೂ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಅದಾಗಿರೋದು ಜಪಾನ್ನಲ್ಲಿ. ಜಪಾನ್ನ ಒಂದು ನಗರದಲ್ಲಿ ಪಾರ್ಕ್ ಬಳಿ ಕರಡಿಯೊಂದು ಕಾಣಿಸ್ಕೊಂಡಿದ್ರಿಂದ ಅಲ್ಲಿನ ಎಲ್ಲಾ ಶಾಲೆಗಳನ್ನು ಮುಚ್ಚಲಾಗಿದೆ. ರಾಜಧಾನಿ ಟೋಕಿಯೋದಿಂದ 100 ಕಿಲೋಮೀಟರ್ ಉತ್ತರಕ್ಕಿರುವಂತಹ ಉತ್ಸುನೋಮಿಯಾ ನಗರದಲ್ಲಿ ಈ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸುಮಾರು 5 ಲಕ್ಷ ಜನಸಂಖ್ಯೆ ಇರುವಂತಹ ಈ ಒಂದು ನಗರದ ಒಟ್ಟು 94 ಪ್ರೈಮರಿ ಮತ್ತು ಸೆಕೆಂಡರಿ ಶಾಲೆಗಳಿಗೆ ರಜೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಶನಿವಾರ ನಗರದ ಒಂದು ಪಾರ್ಕ್ ಬಳಿ ಇಬ್ಬರು ಯುವಕರು ವಾಕಿಂಗ್ ಮಾಡುವಾಗ ಇದ್ದಕ್ಕಿದ್ದಂತೆ ಕಪ್ಪು ಕರಡಿಯೊಂದು ನೋಡಿದ್ದಾರೆ. ಗಾಬರಿಗೊಂಡ ಯುವಕರು ಮುಂದಿನಿಂದ ಕರಡಿ ಓಡ್ ಹೋಗುವಂತಹ ದೃಶ್ಯವನ್ನ ಅಲ್ಲಿನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರೋದನ್ನ ಪೊಲೀಸರಿಗೆ ತಿಳಿಸ್ತಾರೆ. ಈ ವಿಡಿಯೋ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ವಿಡಿಯೋ ವೈರಲ್ ಆಯಿತು. ಇದಾದ ನಂತರ ಹಗಲು ಹೊತ್ತಿನಲ್ಲೇ ಜನವಸತಿ ಪ್ರದೇಶದಲ್ಲೂ ಕೂಡ ಕರಡಿ ಕಾಣಿಸ್ಕೊಂಡಿದೆ. ಹಾಗಾಗಿ ಈ ನಗರ ಕೇಂದ್ರದಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಫ್ಯಾಕ್ಟರಿ ಪ್ರದೇಶದಲ್ಲೂ ಕೂಡ ಕರಡಿ ಪತ್ತೆಯಾಗಿರುತ್ತೆ. ಸಾಕಷ್ಟು ಭಾಗದಲ್ಲಿ ಕರಡಿ ಪತ್ತೆಯಾಗಿರೋದ್ರಿಂದ ಅಲ್ಲಿನ ಸರ್ಕಾರ ಜನರ ಜೀವವನ್ನು ಉಳಿಸೋಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದೆ. ಅಂದ್ರೆ ಸೂಚನೆಗಳನ್ನು ಕೊಟ್ಟರು. ಅಂದ್ರೆ ಏನಪ್ಪಾ ಅಂತಂದ್ರೆ, ಮನೆಯ ಬಾಗಿಲು ಕಿಟಕಿಯನ್ನು ಮುಚ್ಕೊಳ್ಳೋಕೆ ಸೂಚನೆ ಕೊಡ್ತಾರೆ. ಬೆಳಗ್ಗೆ ಈ ಬೆಳವಣಿಗೆ ಏನಿದೆ ಇದರಿಂದ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಿವಾಸಿಗಳು ತಮ್ಮ ಮನೆಗಳ ಬಾಗಿಲನ್ನ ಮತ್ತು ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿಡುವಂತೆ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಭಾಗದಲ್ಲಂತೂ ಒಂದು ಭಾಗದಲ್ಲಿ ಚಿರತೆ ಅಥವಾ ಹುಲಿ ಪ್ರತ್ಯಕ್ಷ ಆಯಿತು ಅಂತಂದ್ರೆ ಆ ಭಾಗಕ್ಕೆ ಜನರು ಹೋಗಬೇಡಿ ಅಂತ ಹೇಳ್ತಾರೆ ಇರ್ತಾರೆ. ಬಿಟ್ರೆ ಅಲ್ಲೊಬ್ಬರನ್ನ ನೇಮಕ ಮಾಡುವಂಥದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ನೇಮಕ ಮಾಡುವಂಥದ್ದು, ಆ ಕಡೆ ಹೋಗದೇ ಇರೋ ತರ ತಡೆಗಟ್ಟುವಂತ ಕೆಲಸವನ್ನ ಯಾವೊಬ್ಬ ಅಧಿಕಾರಿಗಳು ಮಾಡಲ್ಲ. ಬಟ್ ಅಲ್ಲಿ ಹಂಗಲ್ಲ. ನಗರಸಭೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಕರಡಿ ಕಂಡ್ರೆ ಅದರ ಹತ್ತಿರ ಹೋದ ತಕ್ಷಣ ಹತ್ತಿರದ ಕಟ್ಟಡದಲ್ಲಿ ಆಶ್ರಯ ಪಡೆಯುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ರೂಲ್ಸ್ಗಳನ್ನು ಅಲ್ಲಿ ಪೊಲೀಸರು ಮತ್ತು ಅಲ್ಲಿನ ಸ್ಥಳೀಯ ನಗರಸಭೆ ಅಧಿಕಾರಿಗಳಿಂದ ಒಂದಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡಿಬಿಟ್ಟು ಸೂಚನೆಯನ್ನು ಅಲ್ಲಿನ ಜನರಿಗೆ ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವ ರೀತಿ ಸರ್ಕಾರ ಜನರ ಜೀವದ ರಕ್ಷಣೆಗೆ ಯಾವ ರೀತಿ ಪ್ಲಾನ್ಗಳನ್ನು ಮಾಡ್ತಾನೆ ಅನ್ನುವಂಥದ್ದು ಮೆಚ್ಚುಗೆಗೆ ವ್ಯಕ್ತವಾಗ್ತಾ ಇದೆ. ಮೆಚ್ಚುಗೆಗೆ ಪಾತ್ರ ಕೂಡ ಆಗ್ತಿರುವಂಥದ್ದು. ಮನುಷ್ಯ ಹಾಗೂ ಪ್ರಾಣಿಗಳ ಜೀವಕ್ಕೆ ಇವರು ಕೊಡುವಂಥ ಪ್ರಾಮುಖ್ಯತೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಜಪಾನ್ ಸರ್ಕಾರ ತೋರಿಸಿಕೊಟ್ಟಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.